3 ಮಂತ್ಸ್ ಬ್ಯಾಕ್ ಇಂದ ಸ್ವಲ್ಪ ಹೊಟ್ಟೆಗೆ ನೀರು ತುಂಬಿಕೊಂಡಾಗ ಮತ್ತೆ ಬೋನ್ಸ್ಗೆಲ್ಲ ಹರಡಿದೆ ಅಂದ್ರು. ಕಂಟಿನ್ಯೂ ಮಾಡಿದ್ರೆ ಇರ್ತಿದ್ರೇನೋ ಚೆನ್ನಾಗಿ, ಬಟ್ ಎಫೆಕ್ಟ್ ಆಯ್ತು. ಆ ಇಂಜೆಕ್ಷನ್ ಕೊಟ್ಟಿದ್ರೆ ಇಷ್ಟೆಲ್ಲ ಅವಳಿಗೆ ಎಡವಟ್ಟೆ ಆಗ್ತಿರ್ಲಿಲ್ಲ. ಸ್ಪ್ರೆಡ್ ಆಗ್ದಂಗೆ ಇಂಜೆಕ್ಷನ್ ಕೊಟ್ಟು ಆಪರೇಷನ್ ಮಾಡ್ಬೇಕಾಯ್ತಂತದ. ಹೊಟ್ಟೆ ನೀರ್ ಸಮಸ್ಯೆ ಬಿಟ್ರೆ ಅವಳಿಗೆ ಬೇರೆ ಏನೂ ಇಲ್ಲ ಸರ್. ನಾನು ಫೇಸ್ಬುಕ್ ನೋಡ್ತಾ ಇದ್ವಲ್ಲ, ಈ ವೀಕ್ ಆದ್ರಲ್ಲ ಒಂದ್ ಸ್ವಲ್ಪ ಇಲ್ಲಿಗೆ ಬಂದ ನಾವು. ನಮಸ್ತೆ ಸರ್, ವಸಂತ್ ಕುಮಾರ್ ಸರ್, ತುಮಕೂರಿಂದ ಸರ್. ಕಮಲಕ್ಕೆ 44 ಇಯರ್ಸ್, ನನಗೆ ವೈಫು ಸರ್. 2016 ಅಲ್ಲಿ ಸರ್ ಆಪರೇಷನ್ ಮಾಡಿಸ್ತೋ ಬ್ರೆಸ್ಟ್ ಕ್ಯಾನ್ಸರ್. ಆಮೇಲೆ ಮತ್ತೆ ಅದು ಕರುಳಿಗೆ ಅಟ್ಯಾಕ್ ಆಗಿ ಗೆಡ್ಡೆ ಆದಂಗ ಆಯ್ತು. ಒಂದ್ ವಾರ ಉಳಿತಾರಷ್ಟೇ, ಉಳಿಯಲ್ಲ ಅಂತ ಹೇಳಿದ್ರು. ಯಾವಾಗ 2017 ಅಲ್ಲಿ ನನಗೆ ಡೌಟ್ ಬಂದು ಇಲ್ಲೆಲ್ಲ ಪ್ರೈವೇಟ್ ಬೇಡ ಅನ್ಕೊಂಡು ನಾನು ಸೀದಾ ಕರ್ಕೊಂಡು ರೆಫರ್ ಮಾಡಿದ್ರು. ಹೋದೆ, ಆಪರೇಷನ್ ಮಾಡಿದ್ರು, ಚೆನ್ನಾಗಿರ್ಲು. ಮೆಡಿಸಿನ್ ಕೊಡ್ತಾ ಇದ್ರಲ್ಲಿ. ಈಗ ಇದಕ್ಕಿದ್ದಂಗೆ 3 ಮಂತ್ಸ್ ಬ್ಯಾಕ್ ಇಂದ ಸ್ವಲ್ಪ ಹೊಟ್ಟೆಗೆ ನೀರು ತುಂಬಿಕೊಂಡಾಗ ಮತ್ತೆ ಬೋನ್ಸ್ಗೆಲ್ಲ ಹರಡಿದೆ ಅಂದ್ರು. ಚೆನ್ನಾಗಿ 1 ಇಯರ್ ಚೆನ್ನಾಗಿದ್ರು. ಮಧ್ಯದಲ್ಲಿ ನಾವೇನ್ ಮಾಡ್ದಂದ್ರು 2 ಮಂತ್ಸ್ ಗ್ಯಾಪ್ ಕೊಟ್ಟ, ನೋಡೋಣ ಸ್ಕ್ಯಾನ್ ಮಾಡಿಸಿದ್ರೆ ಕಂಡೀಷನ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ಅನ್ಕೊಂಡು ನಾವಾಗ ನಮ್ಮಲ್ಲೇ ಮೈಂಡ್ ಒಂದು ಇದ್ ಮಾಡ್ಕೊಂಡು ಎಫೆಕ್ಟ್ ಆಯ್ತು. ಕಂಟಿನ್ಯೂ ಮಾಡಿದ್ರೆ ಇರ್ತಿದ್ರೇನೋ ಚೆನ್ನಾಗಿ, ಬಟ್ ಎಫೆಕ್ಟ್ ಆಯ್ತು. ಹಾಲಿನಲ್ಲಿ ಗಂಟು, ಎದೆಯಲ್ಲಿ ಗಂಟಾದಂಗ ಆಗಿತ್ತು. ತೋರ್ಸಕ್ ಹೋದು, ಏನಿಲ್ಲ ಗಂಟು ತೆಗಿತೀವಿ ಅಂದ್ರು ಡಾಕ್ಟರ್. ಅವ್ರು ತೆಗೆದು ಆಪರೇಷನ್ ಮಾಡಿದ್ಮೇಲೆ ನಮಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ಅವ್ರು ಅಲ್ಲಿ ಮಾಡಿದ ಎಡವಟ್ಟು ಏನು ಅಂದ್ರೆ, ನಮ್ಮಲ್ಲಿ ಇಬ್ರು ಡಾಕ್ಟರ್ ಇದಾರೆ. ನಮ್ಮ ಅಕ್ಕನ ಮಗಳು ಡಾಕ್ಟ್ರೇನೆ, ನಮ್ಮ ಅಣ್ಣನು ಡಾಕ್ಟ್ರೇನೆ. ಅವ್ರನ್ನ ಅಲ್ಲಿ ಕರ್ಸಿದ್ದೆ ನಮ್ಮ ಅಕ್ಕನ ಮಗಳನ್ನ. ಅವರು ಆಪರೇಷನ್ ಮಾಡಕ್ಕಿಂತ ಒಂದು ಇಂಜೆಕ್ಷನ್ ಕೊಡ್ಬೇಕಾಯ್ತಂತೆ. ಆ ಇಂಜೆಕ್ಷನ್ ಕೊಟ್ಟಿದ್ರೆ ಇಷ್ಟೆಲ್ಲ ಅವಳಿಗೆ ಎಡವಟ್ಟೆ ಆಗ್ತಿರ್ಲಿಲ್ಲ. ಅದಕ್ಕೆಲ್ಲ ಸ್ಪ್ರೆಡ್ ಆಗ್ಬಿಡ್ತದ. ಸ್ಪ್ರೆಡ್ ಆಗ್ದಂಗೆ ಇಂಜೆಕ್ಷನ್ ಕೊಟ್ಟು ಆಪರೇಷನ್ ಮಾಡ್ಬೇಕಾಯ್ತಂತದ. ಹಂಗಾಗಿ ರೆಫರ್ ಮಾಡಿದ್ರು, ಕೇಸ್ ಹಾಕ್ತೀರಾ ಅವ್ರ ಮೇಲೆ, ಡಾಕ್ಟರ್ ಮೇಲೆ ಅಂದ್ರು. ನಮಗೆ ಸದ್ಯ ವಾಸಿ ಆದ್ರೆ ಸಾಕು, ಯಾರ ಮೇಲೆ ಕೇಸ್ ಓಡಾಟ ಬೇಡ. ನೆಕ್ಸ್ಟ್ ಪೇಷಂಟ್ ಹಿಂಗ್ ಆಗ್ದಂಗಿದ್ರೆ ಸಾಕು ಅನ್ಕೊಂಡು ಬಂದ್ಬಿಟ್ಟ ಸರ್ ನಾವು. 3 ಮಂತ್ಸ್ ಇಂದ ಹಂಗಾಯ್ತು. ಮತ್ತೆ ಅದೇ ಆಪರೇಷನ್ ಮಾಡಿಸ್ತಕ್ ನಮಗೂ ಕಿಮೋ ಕೊಡ್ಸಕ್ ಇಷ್ಟ ಇರ್ಲಿಲ್ಲ. ಅವಳು ಕಿಮೋ ಕೊಡ್ಸಿರ ಯಾರೋ ಹೇಳಿದಾರೆ ಚೆನ್ನಾಗ್ ಆಗ್ತಾರೆ ಅಂತ ಕೊಡಿಸ್ತು ಅಷ್ಟೇನೆ. ಈ ವೀಕ್ ಆದ್ರಲ್ಲ ಒಂದ್ ಸ್ವಲ್ಪ ಇಲ್ಲಿಗೆ ಬಂದ ನಾವು ಅಷ್ಟೇ ಸರ್. ನಾನ್ ಫೇಸ್ಬುಕ್ ನೋಡ್ತಾ ಇದ್ವಲ್ಲ, ಸುಮಾರು ಸರಿ ನೋಡಿದ್ದೆ. ಆಯುರ್ವೇದಿಕ್ ಹೋಗೋಣ ಅಂತ ಸಜೆಸ್ಟ್ ಕೊಟ್ಟೆ ಇವ್ರಿಗೂ, ಬೇಡ ಅಲ್ಲಿಗೆ ಹೋಗೋಣ ಕಿಮೋ ಕೊಡ್ಸಿರೋ ಆಗುತ್ತೆ ಅಂದ್ರು. ಬಟ್ ಸುಸ್ತಾಗಿ ಹಿಂಗ ಆಗ್ಬಿಟ್ರಲ್ಲ, ಅದರಲ್ಲಿ ತೀರಾ ಮನುಷ್ಯನಿಗೆ ಇದಾಗುತ್ತೆ, ವೀಕ್ ಆಗ್ತಾರೆ ಅನ್ಕೊಂಡು ನಾನು ಹಂಗೆ ಸ್ಟಾಪ್ ಮಾಡಿದ್ರಿ. ಕಿಮೋ ಅವರೇ ಸ್ಟಾಪ್ ಮಾಡಿದ್ರು. ಕೊಡ್ತಾರಂತ ಕಿಮೋನ, ಅದ್ರ ಜೊತೆ ಇದನ್ನು ಕೊಡ್ಸೋಣ, ನೋಡೋಣ ಆಗ್ಬೋದು, ಚೆನ್ನಾಗಿ ಇದಾಗ್ಬೋದು ಅನ್ಕೊಂಡು ಬರ್ತೀವಿ. ಸೈಡ್ ಎಫೆಕ್ಟ್ ಏನಿಲ್ಲ ಅಂತ ಗೊತ್ತಾಯ್ತಲ್ಲ, ಕೊಡ್ಸೋಣ ಅಂತ ಸ್ವಲ್ಪ ಮಾಡ್ತಾರೆ ಸರ್. ಹೊಟ್ಟೆ ನೀರ್ ತುಂಬ್ಕೊಳ್ಳೋದ್ರಿಂದ ಚೆನ್ನಾಗೇ ಮಾಡ್ತಾರೆ. ಬಟ್ ಚೆನ್ನಾಗಿ ಮಾಡಿದ್ರೆ ಒಂದ್ ದಿನಕಾಲೆ 2ನೇ ದಿನಕಾಲೆ ನೀರ್ ತೆಗಿಸ್ಬೋದು. ಅದೇ ಸಮಸ್ಯೆ, ಇನ್ನೇನಿಲ್ಲ. ಹೊಟ್ಟೆ ನೀರ್ ಸಮಸ್ಯೆ ಬಿಟ್ರೆ ಅವಳಿಗೆ ಬೇರೆ ಏನೂ ಇಲ್ಲ. ಏನೇ ಸ್ವಲ್ಪ ಇದ್ ಮಾಡಿ ಹೊಟ್ಟೆಗೆ ನೀರ್ ಅದೇ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ. ಅದು ಲಿವರ್ ಇನ್ಫೆಕ್ಷನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಇರ್ತದೆ, ಏನಿಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಥ್ಯಾಂಕ್ ಯು ಸರ್.